ಈಗ ನೋಡ್ತಾ ಇರುವುದು ಇದು ಎಣ್ಣೆ ಹೊಂಡ, ಪವಿತ್ರ ಜಲ ಅಂತಂದು ಕರೀತಾರೆ. ಇದು ಯಾಕೆ ಪವಿತ್ರ ಅಂತಂದ್ರೆ ಒಂದ್ಸಲ ರೇಣುಕಾ ಮಾತೆಗೆ ಅವರ ಪತಿಯಾದ ಜಮದಗ್ನಿ ಶಾಪ ನೀಡಿರ್ತಾರಂತೆ. ಆ ಶಾಪದಿಂದ ಅವರಿಗೆ ಕುಷ್ಠರೋಗ ಬಂದಿರ್ತೈತಿ ಅಂತ. ಅವಾಗ ಋಷಿ ಮುನಿಗಳ ಸಹಾಯದಿಂದ ಇಲ್ಲಿರುವಂಥ ನೀರನ್ನು ಕುಡಿದಾಗ ಅವ್ರಿಗೆ ಇರುವಂಥ ಎಲ್ಲ ಶಾಪ ದೂರ ಆಗಿ ಕುಷ್ಠರೋಗ ಹೋಗಿರ್ತೈತಿ ಅಂತ. ಅವತ್ತಿನಿಂದ್ರೂ ಇವತ್ತಿನವರೆಗೂ ಇಲ್ಲಿ ನೀರನ್ನು ನಾವು ಪವಿತ್ರ ಜಲ ಅಂತಂದು ಕರಿತೀವಿ ನೋಡ್ರಿ. ಲಾಸ್ಟ್ ದೇವಿ ದರ್ಶನ ಮಾಡ್ಕೊಂಡ್ ಬಂದ್ಮೇಲೆ ಲಾಸ್ಟ್ ಹೋಗ್ಬೇಕಾದ್ರೆ ಎಲ್ಲ ಸಂತಿ ಮಾಡ್ಕೊಂಡ್ ಕಿಶಿಂದ ಲಾಸ್ಟ್ ಕಡೆಯದಾಗಿ ಏನ್ ಮಾಡಕ್ಕ ಇಲ್ಲಿ ಬ್ರಹ್ಮದೇವರ ಐತಿ. ನೀವು ಬ್ರಹ್ಮದೇವರಿಗೆ ಇಲ್ಲಿ ನಾವು ಏನ್ ಮಾಡ್ಬೇಕು, ಉಪ್ಪು ಹಾಕಿ ಹೋಗ್ಬೇಕು. ಉಪ್ಪು ಹಾಕಿ ಹೋದ ತಕ್ಷಣ ಮತ್ತೆ ಅವತ್ತ ಹೊಳೆ ಬರ್ತಂದ ನಂಬಿಕೆ. ಅದಕ್ಕೆ ನಾವೀಗ ಇಲ್ಲಿ ಉಪ್ಪು ಹಾಕಕ್ ಹೊಂಟಿದೀವಿ. ಉಪ್ಪು ತಗೊಂಡೇನಿ. ಉಪ್ಪು ತಗೊಂಡ ಇಲ್ಲಿ ಉಪ್ಪು ಹಾಕಿ ಹೋಗ್ಬಿಡ್ಬೇಕು. ಇಲ್ಲೇ ಹಾಕೋದೇನ್ರಿ? ಇಲ್ಲಿಗೀಗ ಬ್ರಹ್ಮದೇವರಿಗೆ ನಾವು ಕೊನೆಯದಾಗಿ ಉಪ್ಪು ಹಾಕಿದೇವ್ರಿ. ಇನ್ನು ಹೊಳೆ ತಿರುಗಿ ಹಿಂದೆ ನೋಡಬಾರ್ದತ್ತಂತ ಇಲ್ಲಿ ಒಂದು ಪದ್ಧತಿ ಐತ್ರಿ. ಹೀಗಾಗಿ ನಾವು ಇನ್ನು ಹೊಳೆ ಈ ಕಡೆ ಬರೋದಿಲ್ಲ ಇವತ್ತು. ಇನ್ನು ಲಾಸ್ಟ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ರೀ. ಎಲ್ಲರಿಗೂ ನಮ್ಮ ವಿಡಿಯೋದಲ್ಲಿ ಎಲ್ಲರಿಗೂ ಭೇಟಿ ಆಗೋಣ. ಧನ್ಯವಾದಗಳು.